ಸೊ 18th ಫ್ಲೋರ್ಗೆ ಹೋದ್ಮೇಲೆ ವ್ಯೂ ಅಂತೂ ಸೂಪರ್ ಆಗಿದೆ. ನನಗೂ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು 5-10 ಇಯರ್ಸ್ ಬ್ಯಾಕ್ ನೋಡಿದ್ದು. ವ್ಯೂ ಅಂತೂ ಸೂಪರ್ ಆಗಿದೆ. ಬ್ಯಾಕ್ ಸೈಡು ಸಿ ಆಗಿರ್ಬೋದು, ವೆದರ್ಗೆ ಸೂಪರಾಗಿ ಕಾಣ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 2. ಇದು ಬಂದು ವ್ಲಾಗ್ 2. ಇದ್ರದ್ದು ಮುಂಚೆ ನಾನು ಗೋಕರ್ಣ 1 hour ಅದು ಮತ್ತು ಉಡುಪಿದು ಒಂದು ವ್ಲಾಗ್ ಮಾಡಿದ್ದೆ. ಅದು ಯಾರಾದರೂ ಮಿಸ್ ಮಾಡಿದರೆ ಅದನ್ನು ಒಂದು ಸತಿ ಹೋಗಿ ನೋಡಿ. ಇದು ಬಂದ್ಬಿಟ್ಟು ನಾನು ಗೋಕರ್ಣ ಟೆಂಪಲ್ ಹತ್ರ ಇರುವಂಥದ್ದು. ಸೊ ಇಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾನು ಕಸ್ಟಮರು ಬರೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟೆ. ಆ ಕಡೆ ಎಲ್ಲ ಬನ್ಸ್ ಎಲ್ಲ ಫೇಮಸ್ ಅಲ್ವಾ, ಸೊ ಅದನ್ನು ಮಾಡಿಕೊಂಡು ಸೆಂಟ್ರಲ್ ಬರಬೇಕಾದ್ರೆ ಹೈವೇ ಹತ್ತ ಯಾವುದೂ ರೆಕಾರ್ಡ್ ಮಾಡಲಿಲ್ಲ. ಸೊ ಡೈರೆಕ್ಟ್ ಟೆಂಪಲ್ ಹತ್ರ ಬಂದ ತಕ್ಷಣವೇ ನಾನು ಮತ್ತೆ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟೆಂಪಲ್ಲು ಬಂದು ನಾವು ಫ್ರೈಡೇ ಬಂದಿರೋದ್ರಿಂದ ಕ್ರೌಡು ಸ್ವಲ್ಪ ಕಮ್ಮಿಯಾಗೇ ಇತ್ತು, ಸಾಟರ್ಡೇ ಆ್ಯಂಡ್ ಫ್ರೈಡೇ. ಸೊ ಬರ್ತಾಯಿದ್ರು, ತುಂಬ ಜನ ಜಾಸ್ತಿ ಆಗ್ತಾಯಿದ್ರು. ಆ್ಯಂಡ್ ಕಸ್ಟಮರ್ ಬಂದು ಒಳಗಡೆ ಹೋದ್ರು ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ನಾನು ಹಾಗೆ ಬಂದ್ಬಿಟ್ಟು ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ಒಂದೆರಡು ಫೋಟೋಸ್ ತೊಗೊಂಡೆ. ಪಾರ್ಕಿಂಗಲ್ಲಿ ಜಾಗ ಇತ್ತು. ಸೊ ಅಲ್ಲಿಂದ ಮತ್ತೆ ನಾನು ನೋಡಿದೆ ಹೋಗೋಣ ಒಳಗಡೆ ಅಂತೇಳ್ಬಿಟ್ಟು. ಹೆವಿ ಕ್ರೌಡ್ ಇತ್ತು. ಬಟ್ ಹೋಗಲಿ, ನಾನು ತುಂಬ ದಿನ ಆಗಿತ್ತು ಮೇಲೆ ಹೋಗಿ ವ್ಯೂ ಎಲ್ಲ ನೋಡ್ಕೊಂಬಂದು. ಆಲ್ಮೋಸ್ಟ್ 5 years ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಇರಲಿ ಇದು ಲೇಟ್ ಆಗುತ್ತೆ ಕಸ್ಟಮರ್ ಬರೋಷ್ಟರಲ್ಲಿ ಅಂತೇಳ್ಬಿಟ್ಟು 30 rupees ತೊಗೊಂಡ್ರು 18th ಫ್ಲೋರ್ಗೆ. ಸೊ 2 ಲಿಫ್ಟ್ ಇದೆ. ಕ್ಯೂವಲ್ಲಿ ಹೋಗ್ಬಿಟ್ಟು 30 rupees ಕ್ಯಾಶೇ ಕೊಡಬೇಕು, ಜಿ ಪೇ ಇಲ್ಲ. ಸೊ ಹಾಗೆ ಹೋಗ್ಬಿಟ್ಟು ತಗೊಂಡು ಮೇಲೆ ಅಂತೂ ವ್ಯೂ ಸೂಪರ್ ಆಗಿದೆ. ಒಂದು ವೀಕೆಂಡ್ಸಲ್ಲಿ ಬಂದಿರೋದ್ರಿಂದ ಒಂದು 2-3 ನಿಮಿಷ ವೆಯ್ಟ್ ಮಾಡಿ ನೋಡಬೇಕಾಗಿರೋಂಥದ್ದು ವ್ಯೂ. ಸೊ ಲೈಟಾಗಿ ಮಳೆ ಬೀಳೋ ಥರನೂ ಬಿಸಿಲು ಇತ್ತು. ಸೂಪರಾಗಿತ್ತು ವೆದರು, ಕಂಡೀಷನು. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಮಳೆ ಬಿದ್ದಿರೋದ್ರಿಂದ ಸೊ ಮುರುಡೇಶ್ವರದಲ್ಲಿ ಆ್ಯಕ್ಟಿವಿಟೀಸ್ನೆಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ರು. ಇದು ಬಂದ್ಬಿಟ್ಟು ಟೆಂಪಲ್ ವ್ಯೂ. ಸೊ ಇದು ಅಲ್ಲಿಂದ ಸ್ವಲ್ಪ ರೈಟ್ಗೆ ಹೋದರೆ ಟೆಂಪಲ್ಗೆ ಲೆಫ್ಟ್ ಸೈಡಲ್ಲಿ ವ್ಯೂ ಬರುತ್ತೆ. ಇದು ಸೂಪರಾಗಿದೆ. ಆ ಫಿಶಿಂಗ್ ಬೋಟ್ಸು, ಆ ಏರಿಯಾ ಎಲ್ಲನೂ ಸೂಪರಾಗಿ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ 5 to 10 years ಆಗಿಬಿಟ್ಟಿತ್ತು ಮೇಲೆ ಹೋಗ್ಬಿಟ್ಟು. ಬಂದಿದ್ದೆ ಟೆಂಪಲ್ ಹತ್ರ, ಬಟ್ ಮೇಲೆ ಹೋಗಿ ನೋಡಿರಲಿಲ್ಲ. ಸೊ ಇವತ್ತು ನೋಡೋಣ ಅಂತೇಳಿ ಹೋಗಿದ್ದಕ್ಕೂ ವ್ಯೂ ಅಂತೂ ಸೂಪರಾಗಿ ಕಾಣ್ತದೆ. ಇದು ಬಂದು ಮೇನ್ ಎಂಟ್ರೆನ್ಸ್ ಕಡೆಯಿಂದ ವ್ಯೂನೂ ಸೂಪರಾಗಿ ಕಾಣಿಸುತ್ತೆ ಟೆಂಪಲ್ ಸುತ್ತಮುತ್ತನೂ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾರಾದರೂ ಹೋಗಿರೋರಿದ್ದರೆ ಕಮೆಂಟ್ ಮಾಡಿ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಬೇರೆ ಎಲ್ಲದನ್ನೂ ಬೋಟಿಂಗ್ದು ಮತ್ತು ನೇತ್ರಾವತಿದು ಸ್ಕೂಬಾ ಡೈವಿಂಗ್ ಎಲ್ಲ ತೋರಿಸೋಣ ಅಂದ್ಕೊಂಡಿದ್ದೆ. ಬಟ್ ಏನಾಯ್ತಪ್ಪ ಅಂತ ಹೇಳಿದ್ರೆ, ನಿನ್ನೆ ಮಳೆ ಬಿದ್ದಿರೋ ಕಾರಣಕ್ಕೆ ವೆದರ್ ಚೆನ್ನಾಗಿಲ್ಲ, ಮಳೆ ಬೀಳೋ ಥರ ಇದೆ ಅಂತ ಹೇಳ್ಬಿಟ್ಟು, ಅಲೆಗಳು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಆ್ಯಕ್ಟಿವಿಟೀಸ್ನು ಶಟ್ ಡೌನ್ ಮಾಡಿಬಿಟ್ಟಿದ್ರು, ಸ್ಟಾಪ್ ಮಾಡಿಬಿಟ್ಟಿದ್ರು. ಇನ್ನು 2 days ಏನೋ ಅಂತ ಹೇಳ್ತಾಯಿದ್ರು. ಬಟ್ ಏನು ಅಂತ ಗೊತ್ತಿಲ್ಲ ಎಷ್ಟು ದಿನ ಅಂತ. ನಾನು ಅಪ್ಲೋಡ್ ಮಾಡೋ ಟೈಮ್ಗೆ ಅದು ಎಲ್ಲ ಕ್ಲಿಯರ್ ಆಗಿಬಿಟ್ಟಿರ್ಬೋದು. ಆಮೇಲೆ ನಾನು ಮೇಲೆಯಿಂದ ಕೆಳಗಡೆ ಬಂದೆ. ಕ್ರೌಡ್ ಜಾಸ್ತಿ ಜನ ಇದ್ದರು. ಜಾಸ್ತಿ ಅಂದರೆ ಒಂದು ಮೀಡಿಯಮ್ ರೇಂಜ್ಗೆ ಇದ್ದರು. ಮಾಮೂಲಿಯಿಂದ ಸಾಟರ್ಡೆ ಸಂಡೇ ಆದರೆ ಇನ್ನೂ ಜಾಸ್ತಿ ಇರ್ತಾರೆ ನಾರ್ಮಲಾಗಿ. ಸೊ ಅಲ್ಲಿಂದ ನಾನು ಬಂದೆ, ದರ್ಶನ ಮಾಡ್ಕೊಂಡಿದ್ದ ತಕ್ಷಣ ರೈಟ್ ಸೈಡಲ್ಲಿ ಟೆಂಪಲ್ಗೆ ಲೆಫ್ಟ್ ಸೈಡು ಹೋದರೆ ಊಟದ ಅಲ್ಲೂ 12 ಗಂಟೆಗೆ ಓಪನ್ ಆಗುತ್ತೆ. ಸೂಪರಾಗಿತ್ತು ಊಟ ಅಂತೂ. ನನಗೆ ತುಂಬಾ ಇಷ್ಟ ಆಯಿತು. ನೋಡ್ತಾ ಇದ್ದೀರಲ್ಲ, ಊಟ ಎಲ್ಲ ಮಾಡ್ಕೊಂಡು ಕೆಳಗಡೆ ಬಂದೆ. ಸೊ ಆ್ಯಕ್ಟಿವಿಟೀಸ್ ಏನು ಇಲ್ಲದೇ ಇರೋ ಕಾರಣ ನಿಶಬ್ದವಾಗಿದೆ. ಸೊ ಇದು ಈ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್